ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗಿದೆ. ರಾಜ್ಯಕ್ಕೆ ಅದರಲ್ಲೂ ಸೈನ್ಸಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವಂಥದ್ದು ಮಂಗಳೂರಿನ ಅಮೂಲ್ಯ ಕಾಮತ್, ಎಕ್ಸ್ಪರ್ಟ್ ಕಾಲೇಜ್ನ ವಿದ್ಯಾರ್ಥಿ. ಈ ವಿದ್ಯಾರ್ಥಿ ನಮ್ಮೊಂದಿಗಿದ್ದಾರೆ, ಮಾತಾಡಿಸ್ತೀನಿ. ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್. ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಫಸ್ಟ್ ರ್ಯಾಂಕ್ ಬರುತ್ತೆ ಸೈನ್ಸಲ್ಲಿ ಅಂತ? ಮಾಡಿದ್ದೆ, ಬಟ್ ಅಂದರೆ ಅಷ್ಟು ಅಂತ ಅಲ್ಲ, ಬಂದದ್ದು ಖುಷಿ ಆಯಿತು. ಅಂದರೆ ಯಾವ ರೀತಿ ನೀವು ಸ್ಟಡಿ ಮಾಡಿದ್ರಿ, ಏನು ಫಾರ್ಮುಲಾನ ಫಾಲೋ ಮಾಡ್ತಾ ಇದ್ರಿ? ನಮ್ಮ ಕಾಲೇಜ್ ತುಂಬ ಪ್ರಿಪ್ರೇಟ್ರಿ ಕೊಡ್ತಿದ್ದು, ಸೊ ನಾ ಅವರ ಇದು ಶೆಡ್ಯೂಲಲ್ಲಿ ಮಾಡ್ತಿದ್ದೆ. ನನ್ನಿಂದ ಎಂತ ಎಕ್ಸ್ಟ್ರಾ ಅಂತ ಮಾಡಲಿಲ್ಲ, ಬಟ್ ಅವರ ಎಂತ ಕಲಿಸಿದ್ರೆ ಆ ದಿವಸ ಅದನ್ನು ಚಂದ ಮಾಡಿ ರಿವೈಸ್ ಮಾಡ್ತಿದ್ದೆ ಅಷ್ಟೇ. ಅಂದರೆ ಈ ಒಂದು ರಿಸಲ್ಟಿಗೆ ಫಸ್ಟ್ PUC ಇಂದನೇ ನೀವು ಬೆಂಚ್ ಮಾರ್ಕ್ ಹಾಕೊಂಡು ಬಂದ್ರಿ, ಸ್ಟಡಿ ಮಾಡ್ಕೊಂಡು ಬಂದ್ರಿ, ಹೇಗೆ? ಹೌದು, ಸೆಕೆಂಡ್ PU ಅಲ್ಲಿ ಫಸ್ಟ್ PU ಇಂದಲೇ ಎಲ್ಲದರಲ್ಲಿ ಒಳ್ಳೆಯದು ಮಾಡಬೇಕು, ಇದ್ದ ಎಕ್ಸಾಮಲ್ಲಿ ಒಳ್ಳೆ ಮಾಡಬೇಕು ಅಂತ ನನ್ನೊಂದು ಗೋಲ್ ಇತ್ತು. ಹಾಗೆ ಫೈನಲಲ್ಲಿ ಸಹ ಒಂದು ಒಳ್ಳೆ ಮಾಡು ಅಂತ ನಾನು ಹಾಗೆ ಇಟ್ಟಿದ್ದೆ ಅಷ್ಟೇ. ಹೇಗೆ ಅನಿಸ್ತಾ ಇದೆ? ಅದರಲ್ಲೂ ಸ್ಟೇಟಲ್ಲಿ ಟಾಪರ್, ಫಸ್ಟ್ ರ್ಯಾಂಕ್ ಸೈನ್ಸಲ್ಲಿ, ಅದು ಕೂಡ ಖುಷಿ ಆಗ್ತುಂಟು, ತುಂಬ ಖುಷಿ ಆಗ್ತದೆ. ಮುಂದೆ ಏನು ಮಾಡ್ಬೇಕಂತಿದ್ರಿ? ಯಾವ ಸಬ್ಜೆಕ್ಟ್ ತಗೊಂಡು ಏನು ಮುಂದೆ ಫ್ಯೂಚರ್ ಪ್ಲ್ಯಾನ್ಸ್? ನಾನು PCMC ತಗೊಂಡಿದ್ದೇನೆ. CET JE ಎಲ್ಲ ಬರೆದು ಇಂಜಿನಿಯರಿಂಗ್ ಸೈಡಿಗೆ ಹೋಗಿ ಇಂಜಿನಿಯರ್ ಆಗಬೇಕಂತ. ಯಾಕೆ ಇಂಜಿನಿಯರಿಂಗ್? ನನಗೆ ಡಾಕ್ಟರ್ ಆಗ್ಲಿಕ್ಕೆ ಇಷ್ಟ ಇಲ್ಲ, ಅಪ್ಪ ಅಮ್ಮ ಡಾಕ್ಟರ್ ಅಲ್ಲ, ಸೊ ನನಗೆ ಬೇರೆ ಮಾಡಬೇಕು. ಇಂಜಿನಿಯರಿಂಗ್ ಟೆಕ್ ತುಂಬ ಇಷ್ಟ, ಟೆಕ್ ಸೈಡ್ ಅಲ್ಲ, ಐ ಲೈಕ್ ಟು ವರ್ಕ್ ವಿತ್ ದಟ್ ಈಗಿಂದಲೇ. ಸೊ ಅಲ್ಲಿ ಚಂದ ಮಾಡಿ ಮುಂದೆ ಹೋಗಬೇಕು ಅಂತ ಆಸೆ. ಥ್ಯಾಂಕ್ ಯು. ಅವರ ತಂದೆ ಇದ್ದಾರೆ, ಡಾಕ್ಟರ್ ದಿನೇಶ್ ಕಾಮತ್. ಸರ್, ಮಗಳು ಫಸ್ಟ್ ರ್ಯಾಂಕ್ ಬರ್ತಾಳೆ, ಸ್ಟೇಟಿಗೆ ಟಾಪರ್ ಆಗ್ತಾಳೆ ಅನ್ನುವ ಕಲ್ಪನೆ ಇತ್ತ? ಒಳ್ಳೆ ಮಾರ್ಕ್ ಬರುತ್ತೆ ಅಂತ ಗೊತ್ತಿತ್ತು, ಯಾಕಂದರೆ 2 ವರ್ಷ ತುಂಬ ಎಫರ್ಟ್ ಹಾಕಿದ್ದಾಳೆ. ಇವರ ಕಾಲೇಜಿನ ಥೀಮ್ ಕೂಡ ಇದೇ ಆಗಿತ್ತು, ಶ್ರಮಯೇವ ಜಯತೆ ಅಂತ ಹೇಳಿ. ಹಾರ್ಡ್ ವರ್ಕಿಗಿಂತ ಅದಕ್ಕೆ ಆಲ್ಟರ್ನೇಟಿವ್ ಬೇರೆ ಯಾವುದೂ ಇಲ್ಲ. ಹಾಗೆ ಟೀಚರ್ಸ್ಗಳ ಎಫರ್ಟ್ ತುಂಬ ಇದೆ ಇದರಲ್ಲಿ, ತುಂಬ ರಿಪೀಟೆಡ್, ತುಂಬ ಮಾಕ್ ಟೆಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ಆ ಟೆಸ್ಟ್ ದಿನ ಟೆಸ್ಟ್ ಕೊಟ್ಟು ಅದನ್ನು ಪೇಪರ್ ಸೆಟ್ ಮಾಡೋದು, ಕರೆಕ್ಷನ್ ಮಾಡೋದು ಪ್ರತಿದಿನ. ತುಂಬ ಟೀಚರ್ಸ್ ಎಫರ್ಟ್ ಇದೆ, ಅವರಿಗೆ ದೊಡ್ಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮಗಳಿಗೆ ಅವಳ ಸ್ಟಡೀಸಲ್ಲಿ ಯಾವ ರೀತಿ ನೀವು ಹೆಲ್ಪ್ ಮಾಡ್ತಾ ಇದ್ರಿ? ಯಾಕಂದರೆ ಪೇರೆಂಟ್ಸ್ ಮುಖ್ಯ, ಮನೆಯಲ್ಲಿ ಓದ್ಕೊಳ್ಳಿಕ್ಕೆ ಆ ಒಂದು ವಾತಾವರಣ ಇದು ಸೃಷ್ಟಿ ಮಾಡಬೇಕು, ಅದು ಯಾವ ರೀತಿ ಮಾಡಿ? ಅವಳಿಗೆ ನಾವು ಜಾಸ್ತಿ ಎಷ್ಟು ಹೇಳುವಂಥದ್ದೇನು ಇರಲಿಲ್ಲ, ಅವಳು ಒಂಥರ ಸೆಲ್ಫ್ ಮೋಟಿವೇಟೆಡ್ ಹುಡುಗಿ. ಹಾಗಾಗಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡು ಅಂತ ಹೇಳ್ತಾ ಇದ್ವಿ ಅವಳನ್ನು. ಹಾಗೆ ಅವಳು ಆದಷ್ಟು ಎಫರ್ಟನ್ನು ಕೊಡ್ತಾ ಇದ್ಲು, ಸಾಕಷ್ಟು ನಿದ್ದೆ ಅದೆಲ್ಲ ಮಾಡಿಕೊಂಡು ಆರಾಮಾಗಿ ಓದ್ತಾ ಇದ್ಲು. ಹಾಗೆ ಇಬ್ರು ಪತಿ ಪತ್ನಿ ಈಗ ಡಾಕ್ಟರ್, ವೈದ್ಯರು. ಮಗಳು ಟೆಕ್ನಿಕಲ್ ಫೀಲ್ಡಿಗೆ ಹೋಗ್ತೀನಿ ಅಂತ ಹೇಳಿ, ನಾವು ಅದಕ್ಕೂ ಕೂಡ ಅವಳಿಗೆ ಯಾವುದೇ ರೀತಿಯ ಒಂದು ಒತ್ತಡ ಹಾಕಲಿಲ್ಲ. ಯಾವುದು ಅವಳಿಗೆ ಇಷ್ಟ ಅನಿಸುತ್ತೆ ಅದೇ ಸಬ್ಜೆಕ್ಟನ್ನು ತಗೊಂಡು ಮಾಡು ಅಂತ ಹೇಳಿದ್ದೇವೆ. ಅವಳಿಗೆ ಟೆಕ್ನಿಕಲ್ ಸೈಡಲ್ಲೇ ಕೆಲಸ ಮಾಡಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಸೈಬರ್ಸಿಗೆ ಇಂಥದ್ದಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾವು ಕೂಡ ಅವಳಿಗೆ ಜಾಸ್ತಿ ಒತ್ತಾಯ ಹಾಕಲಿಲ್ಲ. ಸೊ ಅವಳಿಗೆ ಏನು ಮನಸ್ಸಿಗೆ ಇಷ್ಟ ಇದೆ ಅದನ್ನೇ ಮಾಡಲಿ ಅಂತ ನಮ್ಮ ಇದು ಆಸೆ. ಥ್ಯಾಂಕ್ ಯು. ಇದು ಅಮೂಲ್ಯ ಕಾಮತ್ ಹಾಗೆಯೇ ಡಾಕ್ಟರ್ ದಿನೇಶ್ ಕಾಮತ್ ಅವರ ಮಾತು. ಒಂದು ಪರಿಶ್ರಮ ಮತ್ತು ಮುಂದೆ ಯಾವ ರೀತಿಯ ಮಾರ್ಕ್ಸ್ ತೆಗಿಬೇಕು ಅದು PUC ಇಂದನೇ ಸ್ಟಾರ್ಟ್ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಈಗ ರ್ಯಾಂಕ್ ಬಂದಿದೆ ಮತ್ತು ಮುಂದೆ ಅವರು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಒಂದು ಕನಸನ್ನು ಹೊತ್ತಿದ್ದಾರೆ. ಶುಭವಾಗಲಿ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್, ನ್ಯೂಸ್ ಫಸ್ಟ್, ಮಂಗಳೂರು.